ಸಿಂಪಲ್ ಆ್ಯಂಡ್ ಈಸಿ ಚಿಕನ್ ಗ್ರೇವಿ ಮಾಡೋಣ ಬನ್ನಿ. ಚಪಾತಿಗೆ ಅನ್ನಕ್ಕೆಲ್ಲ ಸೂಪರಾಗಿರುತ್ತೆ. ವಿಡಿಯೋ ಇಷ್ಟರೆ ಲೈಕ್ ಮಾಡಿ, ಹಾಗೆ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಸಿಯಾಗಿ ತೋರಿಸ್ತೀನಿ ಬನ್ನಿ. ನೋಡಿ, ಒಂದು ದಪ್ಪದ ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ ಕಟ್ ಮಾಡಿ. 1 ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಇದಕ್ಕೆ ಒಣಮೆಣ್ಸಿಕಾಯಿನೇ ಹಾಕಬೇಕು, ಹಾಗಾದ್ರೇ ಟೇಸ್ಟ್ ಸಖತ್ತಾಗಿ ಬರೋದು. ಈ ಒಂದು 4 ಒಣಮೆಣ್ಸಿಕಾಯಿನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಜೊತೆಗೆ ಒಂದು ಅರ್ಧ kg ಅಷ್ಟು ಚಿಕನ್ನ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕ್ಬಿಟ್ಟು ಕಲಸಿ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಗಂಟೆ ಮುಂಚೆನೇ, ಒಂದು 10 ನಿಮಿಷ ಮುಂಚೆನೇ ಕಲಸಿ ಇಟ್ಕೊಂಡ್ರೆ ಓಕೆ. ಇಲ್ಲ ನಾವು ಇನ್ಸ್ಟೆಂಟಾಗಿ ಮಾಡ್ತೀವಿ ಅಂದ್ರೂ ಹಾಗೆಯೇ ಹಾಕಿ ಕೂಡ ಮಾಡ್ಕೊಬೋದು. ಸೊ ಇದು ಚಿಕನ್ನ, ಇದಕ್ಕೆ ಅರಿಶಿಣದ ಪುಡಿ, ಸ್ವಲ್ಪ ಜೀರಿಗೆ, ಒಂಚೂರು ಚಿಕನ್ ಮಸಾಲ ಬೇಕು ಅಷ್ಟೇ. ಇವಾಗ ನೋಡಿ, ಇವಾಗ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಇದು ಕಬಾಬ್ ಮಾಡಿದ್ದು ಎಣ್ಣೆ, ಅದಕ್ಕಾಗಿ ಈ ಥರ ಇದೆ, ಏನು ಅಂದ್ಕೋಬೇಡಿ. ಸೊ ಕಬಾಬ್ ಮಾಡಿದ್ದು ಇದೇ ಥರ ಬರುತ್ತೆ. ಸೊ ಕಬಾಬ್ ಮಾಡಿದ್ದೆಲ್ಲ ತಿಂಡಿಗೆಲ್ಲ ಯೂಸ್ ಮಾಡೋಕ್ಕಾಗಲ್ಲ, ಇದೆ ಫ್ರೈಗೆಲ್ಲ ಬಿಟ್ಬಿಟ್ಟು ಖಾಲಿ ಮಾಡಿಬಿಡ್ಬೇಕಲ್ವಾ. ಸೊ ಎಣ್ಣೆ ಕಾಯ್ತಾ ಇದೆ. ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಏನಂದರೆ ಒಣಮೆಣ್ಸಿಕಾಯಿ ಹಾಕಬೇಕು ಆ್ಯಂಡ್ ಜೀರಿಗೆ ಹಾಕಬೇಕು. ಇದೇ ಫ್ಲೇವರ್ ಸೂಪರಾಗಿ ಕೊಡೋದು. ಏನಂದೆ ಅಂದ್ರಿ, ಒಂದ್ಸಲ ಟ್ರೈ ಮಾಡಿ ನೋಡಿ. ಇವಾಗ ಎಣ್ಣೆ ಕಾಯ್ದಿದೆಯಾ ಚೆಕ್ ಮಾಡ್ಕೊಳ್ಳಿ. ಕಾದಿದೆ. ಇವಾಗ 1 ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಈ ಜೀರಿಗೆಗೆ ಒಣಮೆಣ್ಸಿಕಾಯಿ ಹಾಕೋತಾ ಇದ್ದೀನಿ. ಲೋ ಫ್ಲೇಮಲ್ಲೇ ಇರಬೇಕು ಗ್ಯಾಸು. ಇದು ಕಬಾಬ್ ಎಣ್ಣೆ ಅಲ್ವಾ, ಅದಕ್ಕೆ ಈ ಥರ ನೊರೆ ಬಿಡ್ಕೋತಾ ಇದೆ. ಈ ಸ್ಪೂನಲ್ಲೇನೋ ಇತ್ತೇನೋ. ಇದಕ್ಕೆ ಇದೇನೇ ಮೇಯ್ನು. ಇವಾಗ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿ. ನಾನು ಈ ಕಡೆ ಫೋನ್ ಇಟ್ಕೊಂಡು ಒಂದು ಕೈಯಲ್ಲೇ ಹಾಕ್ತಾ ಇದ್ದೆ ಅಲ್ವಾ. ಸೊ ಇನ್ನೊಬ್ರು ವಿಡಿಯೋ ಮಾಡ್ಕೊಡೋಕ್ಕಿದ್ದಿದ್ರೆ ಚೆನ್ನಾಗಿರೋದು. ಸೊ ಸ್ವಲ್ಪ ಮೆಣಸಿನ್ಕಾಯಿ ಕಲರ್ ಸ್ವಲ್ಪ ಜಾಸ್ತಿ ಬೆಂದಿತ್ತು. ಎಣ್ಣೆಗೆ ಹಾಕ್ತಿದ್ದಂಗೆ ಈರುಳ್ಳಿ ಹಾಕ್ಬಿಡ್ಬೇಕು, ಏನಾಗಲ್ಲ ನೋಡಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಅದು ಮೆಣಸಿನ್ಕಾಯಿನ ಈ ಎಣ್ಣೆಗೆ ಹಾಕಿದ್ರೇ, ಒಣಮೆಣ್ಸಿಕಾಯಿ ಇರುತ್ತಲ್ಲ, ಇದಕ್ಕೆ ಹಸಿರು ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿರಲ್ಲ, ಅದೊಂಥರ ಫ್ಲೇವರ್ ಬರುತ್ತೆ. ಇದು ಡ್ರೈ ಚಿಕನ್ ಇದೇ ಥರ ಮಾಡಬೇಕು ನೀವು. ಇವಾಗ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕೋತಾ ಇದ್ದೀನಿ. ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡಿ ಇದನ್ನು. ನೋಡಿ, ಈ ಥರ ಸಣ್ಣದಾಗಿ ಈರುಳ್ಳಿ ಕಟ್ ಮಾಡ್ಕೊಂಡಿರ್ತೀವಲ್ಲ, ಚೆನ್ನಾಗಿ ಫ್ರೈ ಮಾಡಬೇಕು. ಈ ಟೈಮಲ್ಲಿ 1 ಟೊಮೊಟೊ ಹಾಕೋತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ಸೈಡ್ ಡಿಶ್ಶಾಗಿ ಮಾಡಿಕೊಡಿ. ಬೇಳೆ ಸಾರು ಅಥವಾ ಏನಾದ್ರೂ ಮಾಡಿರ್ತೀರಲ್ವ ಸಾಂಬಾರು ಬರೀ ತಿಳಿ ಸಾರು ಆ ಥರ ಮಾಡಿರ್ತಿರಲ್ಲ, ಈ ಥರ ಚಿಕನ್ ಒಂದ್ಸಲ ಟ್ರೈ ಮಾಡಿ ನೋಡಿ. ಟೊಮೊಟೊ ಹಾಕಿದ್ಮೇಲೆ ಗ್ಯಾಸ್ ಹೈ ಫ್ಲೇಮಲ್ಲಿ ಇಡಿ. ಈ ಥರ ಚೆನ್ನಾಗಿ ಫ್ರೈ ಮಾಡಿ. ಸ್ವಲ್ಪ ಅರಿಶಿಣದ ಪುಡಿ ಹಾಕೋತಾ ಇದ್ದೀನಿ. ಸಾಕು. ನಾವು ಚಿಕನ್ ಮ್ಯಾರಿನೇಟ್ ಮಾಡಲಿಕ್ಕೂ ಸ್ವಲ್ಪ ಉಪ್ಪು ಹಾಕಿರ್ತೀವಿ, ನೋಡಿಬಿಟ್ಟು ಉಪ್ಪು ಹಾಕೊಳ್ಳಿ. ಈ ಟೈಮಲ್ಲಿ ಉಪ್ಪು ಹಾಕೋದ್ರಿಂದ ಟೊಮೊಟೊ ಬೇಗ ಸಾಫ್ಟ್ ಆಗುತ್ತೆ. ಹಂಗಾಗಿ ಟೊಮೊಟೊ ಗೊಜ್ಜು ಮಾಡುವಾಗಲೂ ಅಷ್ಟೇ ಈ ಥರ ಮಾಡಿ. ನೋಡಿ, ಇವಾಗ ಚೆನ್ನಾಗಿ ಟೊಮೊಟೊ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಬೇಯೋವರೆಗೂ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ಕೊಳ್ಳಿ. ಹಂಗಾದ್ರೆ ಬೇಗ ಟೊಮೊಟೊ ಬೇಯುತ್ತೆ. ನೋಡಿ, ಇವಾಗ ಈ ರೀತಿ ಟೊಮೊಟೊ ಎಲ್ಲ ಸ್ಮ್ಯಾಶ್ ಆಗಿದೆ, ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ಈ ಟೈಮಲ್ಲಿ ನಾವು ಮ್ಯಾರಿನೇಟ್ ಮಾಡ್ಕೊಂಡಿರೋ ಚಿಕನ್ ಹಾಕ್ಕೋಬೇಕು. ನೀವು ಇಷ್ಟಾಗಿ ಮ್ಯಾರಿನೇಟ್ ಮಾಡ್ಕೊಂಡಿಲ್ಲ ಅಂತಂದರೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಒಗ್ಗರಣೆ ಮಾಡ್ಕೊಬೇಕು. ಇವಾಗ ಚೆನ್ನಾಗಿ ಕಲಿಸ್ಕೊಳ್ಳಿ. ನಾವು ಚಿಕನ್ ಮ್ಯಾರಿನೇಟ್ ಮಾಡ್ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿರ್ತೀವಿ, ಮತ್ತು ಒಗ್ಗರಣೆಲಿ ಟೊಮೊಟೊ ಬೇಯಬೇಕು ಅಂತ ಉಪ್ಪು ಹಾಕಿರ್ತೀವಿ, ನೋಡ್ಕೊಂಡು ಹಾಕ್ಕೋಬೇಕು. ಇವಾಗ ನೀಟಾಗಿ ಇದೆಲ್ಲ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡಿಬಿಟ್ಟು, ಈ ರೀತಿ ಮಿಕ್ಸ್ ಮಾಡಿಬಿಟ್ಟು
ಇದ್ರ ಫ್ಲೇವರ್ ಹೆಂಗಿರುತ್ತೆ ಅಂದರೆ ನಾವು ಮಾಡಬೇಕಾದ್ರೆ ಒಂಥರ ಸ್ಪೆಷಲ್ಲಾಗಿ ಗಮ್ ಅಂತ ಇರುತ್ತೆ. ಇದ್ರ ಚಿಲ್ಲಿ ಫ್ಲೇಕ್ಸು ಅಂದರೆ ಒಣಮೆಣ್ಸಿಕಾಯಿಗೆ ಹಾಕ್ತಿರ್ತೀವಲ್ಲ ಅದು ಮತ್ತು ಜೀರಿಗೆನೇ ಇದಕ್ಕೆ ಫ್ಲೇವರ್ ಕೊಡೋ ಅಂಥದ್ದು. ಟೇಸ್ಟು ಎಕ್ಸ್ಟ್ರಾಡಿನರಿ ಆಗಿರುತ್ತೆ. ಇವಾಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಬೇಯಿಸ್ಕೊಳ್ಳಿ, ನೀರು ಬಿಟ್ಕೊಳ್ಳುತ್ತೆ ಎಲ್ಲ. ನೋಡಿ ಇವಾಗ ತೆಗ್ದು ನೋಡಿದರೆ ಎಣ್ಣೆ ಬಿಟ್ಕೊಂಡಿದೆ. ಈ ಟೈಮಲ್ಲಿ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಗರಂ ಮಸಾಲ ಅಥವಾ ಚಿಕನ್ ಮಸಾಲ ಯಾವುದಿರುತ್ತೆ ಅದನ್ನು 1 ಸ್ಪೂನ್ ಹಾಕ್ಕೊಳ್ಳಿ. ಹಾಕ್ಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ. ಅದು ಲೋ ಫ್ಲೇಮಲ್ಲಿ ಇಟ್ಟು, ಗ್ಯಾಸು ಹೈ ಫ್ಲೇಮಲ್ಲಿದ್ದರೆ ಸೀದೋಗ್ಬಿಡುತ್ತೆ. ನಿಧಾನಕ್ಕೆ ಹುರ್ಕೊಳ್ಳಿ, ಅದು ಫ್ಲೇವರ್ ಎಲ್ಲ ಬಿಡೋ ತನಕ. ನಿಮ್ಗೆ ಉಪ್ಪು ಬೇಕನ್ಸಿದ್ರೆ ಈ ಟೈಮಲ್ಲೇ ಆ್ಯಡ್ ಮಾಡ್ಕೋಬೋದು. ಎಷ್ಟೆಷ್ಟು ಹಾಕಿರ್ತೀರ ಅಂತ ಗೊತ್ತಿರುತ್ತಲ್ವ, ಅಳತೆಗೆ ರುಚಿಗೆ ತಕ್ಕಷ್ಟು ಹಾಕ್ಕೋಬೇಕು. ಇವಾಗ ನೀಟಾಗಿ ಎಲ್ಲ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡಬೇಕು. ಯಾವುದೇ ರೀತಿ ಮಸಾಲೆ ಹಾಕಬೇಕಾದ್ರೂ ಅಷ್ಟೇ ಈ ಥರ ಎಣ್ಣೆಗೆ ಹಾಕ್ಕೊಂಡು ಈ ಫ್ರೈ ಮಾಡಿದರೆ ಅದು ಒಂಥರ ಹಸಿ ಸ್ಮೆಲ್ಲೆಲ್ಲ ಹೋಗಿ ಚೆನ್ನಾಗಿರುತ್ತೆ. ಯಾವುದೇ ರೀತಿ ಧನಿಯಾ, ಖಾರದ ಪುಡಿ ಅದು ಯಾವುದೇ ರೀತಿ ಹಾಕಿದ್ರೂ ಇದೇ ರೀತಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಮತ್ತೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡೋಣ. ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಅಂದರೆ ತುಂಬ ಸಖತ್ತಾಗಿ ಬಂದಿರುತ್ತೆ. ಇವಾಗ ಎಲ್ಲ ಎಣ್ಣೆ ಬಿಡ್ಕೊತ್ತು. ನಾನು ಚಪಾತಿಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಅದು ಮಸಾಲೆ ಕಲಸಿಟ್ಟಿದ್ದೀನಲ್ಲ ಅದೇ ನೀರು ಹಾಕ್ತಾಯಿದ್ದೀನಿ. ನೀವೇನಾದ್ರೂ ಹಂಗೆ ಡ್ರೈ ಮಾಡ್ಕೋತೀನಿ ಅಂತಂದರೆ ಹಾಗೆಯೇ ಹುರ್ಕೊಂಡ್ರೆ ಸಾಕು. ಬೈಲರ್ ಕೋಳಿ ಆಗಿರೋದ್ರಿಂದ ಬೇಗ ಬೇಯುತ್ತೆ. ಸೊ ನಾನು ಸ್ವಲ್ಪ ಚಪಾತಿಗೆ ಏನೋದಕ್ಕಿಂತ ಸ್ವಲ್ಪ ಗ್ರೇವಿ ಥರ ಮಾಡ್ಕೋತಿದ್ದೀನಿ, ಜಾಸ್ತಿ ಅಲ್ಲ. ನೋಡಿ ಇಷ್ಟಿದ್ರೆ ಸಾಕು, ನೀಟಾಗೆಲ್ಲ ಬೆಂದೋಗುತ್ತೆ. ಈ ಹದದಲ್ಲಿದೆ. ಡ್ರೈ ಥರನೇ ಮಾಡೋಣ ಅಂದ್ಕೊಂಡಿದ್ದು, ಬಟ್ ಚಪಾತಿಗೆ ಫುಲ್ ಡ್ರೈ ಆದರೆ ಸರಿ ಹೋಗಲ್ಲ ಅಂತ ಹೇಳ್ಬಿಟ್ಟು ಇವಾಗ ಸ್ವಲ್ಪ ನೀರು ಹಾಕ್ಬಿಟ್ಟು ಮತ್ತೆ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಇವಾಗ ನೋಡಿ ಒಂದು 5 ನಿಮಿಷ ಬೇಯಿಸ್ಕೊಂಡೆ, ಚೆನ್ನಾಗಿ ಕುದೀತಾ ಇದೆ. ಈ ಹದದಲ್ಲಿದ್ದರೆ ಸಾಕು. ಅಂದರೆ ಚಪಾತಿಗೆ ಅನ್ನಕ್ಕೆಲ್ಲ ಮಾಡ್ಕೊಳ್ಳೋದಾದರೆ ಗ್ರೇವಿ ಈ ಥರ ಬರುತ್ತೆ. ಸೊ ನಾವು ನೀರು ಹಾಕ್ಕೊಳ್ಳೋ ಅವಶ್ಯಕತೆ ಇರಲ್ಲ ಮಾಮೂಲಿ ಡ್ರೈ ಮಾಡ್ಕೊಳ್ಳೋದಾದರೆ. ಇವಾಗ ನೀಟಾಗಿ ಬೆಂದಿದೆ. ಇದು ಬೈಲರ್ ಚಿಕನ್ ಏನು 10 ನಿಮಿಷಕ್ಕೆ ಮಾಡ್ಕೋಬೋದು, ಜಾಸ್ತಿ ಬೇಯಿಸೋ ಅವಶ್ಯಕತೆನೇ ಇಲ್ಲ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಲಾಸ್ಟಿಗೆ. ಇಷ್ಟೇ, ಎಲ್ಲ ಆಯಿತು. ನೀಟಾಗಿ ಇದು ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿಗಾಗುತ್ತೆ. ಇಷ್ಟೊತ್ತಿಗೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಚಪಾತಿನ ಒತ್ಕೊತಾ ಇದ್ದೀನಿ. ಚಪಾತಿಗೆ ನಾನು ಗ್ರೇವಿ ಮಾಡಿದ್ದಿದ್ದನ್ನು ಇವಾಗ ಆಯಿತು ನೋಡಿ. ಚಪಾತಿ ಮಾಡ್ತಾ ಇದ್ದೀನಿ, ಎಲ್ಲ ಒತ್ತಿಟ್ಕೊಂಡು ಒಂದೇ ಸಲ ವಿಡಿಯೋ ಮಾಡಿಕೊಂಡು ಇದು ಕೆಲಸನೂ ಮಾಡ್ಕೊಡೋದ್ರಿಂದ ಸ್ವಲ್ಪ ವಿಡಿಯೋ ಒಂಥರ ಶೇಕ್ ಆಗ್ತಾ ಇದೆ. ಗ್ರೇವಿ ನೋಡಿ ಈ ಹಂತದಲ್ಲಿ ಬಂದಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಹಂಗೆ ರುಚಿಯಾಗಿ ಕೂಡ ಇತ್ತು. ಸೊ ಇವಾಗ ಚಪಾತಿನ ಮಾಡಿ ಅರ್ಶನ್ಗೆ ಗ್ರೇವಿ ಹಾಕಿ ಕೊಟ್ಟೆ. ಅವ್ರು ತಿಂತಾ ಇದ್ದಾರೆ, ಪಾಪುಗೂ ಸಹ ಹಾಕ್ಕೊಟ್ಟಿದ್ದೀನಿ. ಇವಾಗ ನಾನು ತಿನ್ನಬೇಕು. ಸಿಂಪಲ್ಲಾಗಿ ಈಸಿಯಾಗಿ ಈ ಥರ ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ, ಹಾಗೆ ವಿಡಿಯೋ ಲೈಕ್ ಮಾಡಿ. ಬಾಯ್ ಬಾಯ್.